ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಧ್ವನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮ್ಮೊಂದಿಗೆ ಒಂದು ಕಹಿ ಸತ್ಯದ ಬಗ್ಗೆ ಮಾತನಾಡಲಿದ್ದೇನೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲು ಮಾಡುವುದು ಏನು? ಪಕ್ಕದಲ್ಲಿರುವ ಫೋನ್ ತೆಗೆದು ಯಾರು ಮೆಸೇಜ್ ಮಾಡಿದ್ದಾರೆ, ಯಾರು ಹೊಸ ಫೋಟೋ ಹಾಕಿದ್ದಾರೆ ಎಂದು ನೋಡುವುದು ಅಲ್ವಾ? ಬೇರೆಯವರು ದುಬಾರಿ ಕಾರಿನಲ್ಲಿ ಹೋಗುತ್ತಿರುವುದು, ವಿದೇಶ ಪ್ರವಾಸ ಮಾಡುತ್ತಿರುವುದು ಅಥವಾ ನಗುತ್ತಾ ಫೋಟೋ ತೆಗೆಸಿಕೊಂಡಿರುವುದನ್ನು ನೋಡಿ ನಾವು ಅಂದುಕೊಳ್ಳುತ್ತೇವೆ, ಅವರ ಜೀವನ ಎಷ್ಟು ಅದೃಷ್ಟವಂತದ್ದು, ನನ್ನ ಜೀವನ ಮಾತ್ರ ಯಾಕೆ ಹೀಗೆ ಎಂದು. ಆದರೆ ನೆನಪಿಡಿ, ನೀವು ನೋಡುತ್ತಿರುವುದು ಕೇವಲ ಒಂದು ಫ್ರೇಮ್ ಮಾತ್ರ. ಆ ಫ್ರೇಮಿನ ಆಚೆಗಿನ ಕತ್ತಲೆ ನಿಮಗೆ ಕಾಣುತ್ತಿಲ್ಲ. ಒಂದು ಊರಿನಲ್ಲಿ ಒಬ್ಬ ಯುವಕನಿದ್ದ. ಅವನ ಸಾಮಾಜಿಕ ಜಾಲತಾಣದ ಪ್ರೊಫೈಲ್ ನೋಡಿದರೆ ಯಾರಿಗಾದರೂ ಅಸೂಯೆಯಾಗುತ್ತಿತ್ತು. ಪ್ರತಿದಿನ ಹೊಸ ಬಟ್ಟೆ, ಹೋಟೆಲ್ಗಳ ಊಟ, ಸಾವಿರಾರು ಲೈಕ್ಸ್. ಜನರು ಅವನನ್ನು ನೋಡಿ ಇವನೇ ನಿಜವಾದ ಅದೃಷ್ಟವಂತ ಎನ್ನುತ್ತಿದ್ದರು. ಆದರೆ ಒಂದು ದಿನ ರಾತ್ರಿ ಅವನು ತನ್ನ ಮನೆಯ ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದ. ಯಾಕೆ ಗೊತ್ತಾ? ಅಂದು ಅವನು ಹಾಕಿದ ಫೋಟೋಗೆ 2000 ಲೈಕ್ಸ್ ಬಂದಿತ್ತು. ಆದರೆ ಅವನಿಗೆ ಕಾಫಿ ತಂದುಕೊಡಲು ಅಥವಾ ಅವನ ನೋವನ್ನು ಕೇಳಲು ಪಕ್ಕದಲ್ಲಿ ಒಬ್ಬ ಸ್ನೇಹಿತನಿರಲಿಲ್ಲ. ಅವನು ಹಾಕುತ್ತಿದ್ದ ಪ್ರತಿಯೊಂದು ಫೋಟೋ ಕೂಡ ಸಾಲ ಮಾಡಿ ತೆಗೆದಿದ್ದಾಗಿತ್ತು. ಆ ಲೈಕ್ಸ್ ಮತ್ತು ಕಾಮೆಂಟ್ಗಳು ಅವನ ಹಸಿವನ್ನಾಗಲಿ ಅಥವಾ ಅವನ ಒಂಟಿತನವನ್ನಾಗಲಿ ಹೋಗಲಾಡಿಸಲು ಸಾಧ್ಯವಾಗಲಿಲ್ಲ. ಪಾಠ: ನಾವು ಪರದೆಯ ಮೇಲೆ ನೋಡುವುದು ಕೇವಲ 1% ಜೀವನ ಮಾತ್ರ. ಬಾಕಿ 99% ಜೀವನದಲ್ಲಿ ಅವರಿಗೂ ನೋವು, ಕಷ್ಟ, ಸಾಲ ಮತ್ತು ಕಣ್ಣೀರು ಇದ್ದೇ ಇರುತ್ತದೆ. ಸ್ನೇಹಿತರೆ, ನಾವು ಫೋನಿಗೆ ಎಷ್ಟು ದಾಸರಾಗಿದ್ದೇವೆ ಎಂದರೆ ಪಕ್ಕದಲ್ಲಿ ಕುಳಿತಿರುವ ತಂದೆ ತಾಯಿಯ ಜೊತೆ ಮಾತನಾಡಲು ನಮಗೆ ಸಮಯವಿಲ್ಲ. ಆದರೆ ಅಮೆರಿಕಾದಲ್ಲಿರುವ ಯಾರೋ ಒಬ್ಬ ಅಪರಿಚಿತ ಹಾಕಿದ ಪೋಸ್ಟ್ಗೆ ಕಾಮೆಂಟ್ ಮಾಡಲು ನಮಗೆ ಸಮಯವಿದೆ. ನಾವು ಲೈಕ್ಸ್ಗಳಿಗಾಗಿ ಬದುಕುತ್ತಿದ್ದೇವೆ. ಒಂದು ಫೋಟೋ ಹಾಕಿದ ಮೇಲೆ ಪ್ರತಿ 5 ನಿಮಿಷಕ್ಕೊಮ್ಮೆ ಫೋನ್ ಚೆಕ್ ಮಾಡುತ್ತೇವೆ. ಲೈಕ್ಸ್ ಬರದಿದ್ದರೆ ನಮಗೆ ಕೋಪ ಬರುತ್ತದೆ, ಬೇಸರವಾಗುತ್ತದೆ. ನಮ್ಮ ಸಂತೋಷವನ್ನು ನಾವು ಬೇರೆಯವರ ಬೆರಳ ತುದಿಗೆ ನೀಡಿದ್ದೇವೆ. ಇದು ವ್ಯಸನಕ್ಕಿಂತ ಕಡಿಮೆಯಲ್ಲ. ನಾವು ಬದುಕುತ್ತಿರುವುದು ನಮ್ಮ ಜೀವನವಲ್ಲ, ಬದಲಾಗಿ ಬೇರೆಯವರಿಗೆ ತೋರಿಸಲು ಬೇಕಾದ ನಾಟಕವನ್ನು. ಹಾಗಾದರೆ ಇದಕ್ಕೆ ಪರಿಹಾರವೇನು? ನಾವು ಫೋನ್ ಬಳಸುವುದನ್ನು ನಿಲ್ಲಿಸಬೇಕೇ? ಖಂಡಿತ ಇಲ್ಲ. ಆದರೆ ನಮ್ಮ ಜೀವನದ ಮೇಲೆ ನಮಗೆ ನಿಯಂತ್ರಣವಿರಬೇಕು. ಡಿಜಿಟಲ್ ಉಪವಾಸ. ವಾರದಲ್ಲಿ 1 ದಿನ ಅಥವಾ ದಿನದಲ್ಲಿ 2 ಗಂಟೆ ಫೋನ್ ಮುಟ್ಟಬೇಡಿ. ಆ ಸಮಯದಲ್ಲಿ ನಿಮ್ಮ ಮನೆಯವರ ಜೊತೆ ಮಾತನಾಡಿ. ಹೋಲಿಕೆ ಮಾಡಬೇಡಿ. ಬೇರೆಯವರ ಯಶಸ್ಸು ನಿಮ್ಮ ಸೋಲಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಯವಿರುತ್ತದೆ. ನೈಜತೆಯನ್ನು ಪ್ರೀತಿಸಿ. ಫಿಲ್ಟರ್ ಇಲ್ಲದ ಫೋಟೋಗಳಿಗಿಂತ ಮನಸ್ಸಿನಿಂದ ಬರುವ ನಗು ಮುಖ್ಯ. ಜೀವನವು ಪರದೆಯ ಮೇಲಿರುವ ಪಿಕ್ಸೆಲ್ಗಳಿಗಿಂತ ದೊಡ್ಡದಾಗಿದೆ. ಹೊರಗೆ ಬನ್ನಿ, ಮಣ್ಣಿನ ವಾಸನೆ ಸವಿಯಿರಿ, ಹಕ್ಕಿಗಳ ಚಿಲಿಪಿಲಿ ಕೇಳಿ, ನಿಜವಾದ ಮನುಷ್ಯರೊಂದಿಗೆ ಮಾತನಾಡಿ. ಕೊನೆಯದಾಗಿ ಒಂದೇ ಮಾತು: ನೀವು ಯಾರು ಎಂಬುದನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ನಿರ್ಧರಿಸುವುದಿಲ್ಲ. ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಕೆಲಸಗಳು ನಿರ್ಧರಿಸುತ್ತವೆ. ನಾಳೆ ನೀವು ಕಣ್ಣು ಮುಚ್ಚಿದಾಗ ಎಷ್ಟು ಲೈಕ್ಸ್ ಬಂದಿತ್ತು ಎಂಬುದು ಮುಖ್ಯವಾಗುವುದಿಲ್ಲ, ಎಷ್ಟು ಜನರ ಮನಸ್ಸನ್ನು ಗೆದ್ದಿದ್ದೀರಿ ಎಂಬುದು ಮುಖ್ಯವಾಗುತ್ತದೆ. ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ, ಹೊರಗಿನ ಗದ್ದಲವನ್ನಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಇಂತಿ ನಿಮ್ಮ ಪ್ರೀತಿಯ ಮನಸ್ಸಿನ ಧ್ವನಿ.